ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇವತ್ತು ಈ ಅಧ್ಯಾಯದ ಸಂಕ್ಷೇಪದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏನು ಸಂಕ್ಷೇಪ ಅಂತಂದರೆ, ಈ ಅಧ್ಯಾಯದಲ್ಲಿ ಯಾವ ಶ್ಲೋಕದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡಿದ್ದಾನೆ ಅನ್ನೋದನ್ನ ಸಂಕ್ಷೇಪವಾಗಿ ಇಲ್ಲಿ ವಿವರಣೆ ಮಾಡಿ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಏನು ಅಂತ ತಿಳ್ಕೊಳ್ಳೋಣ. ಈ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ಸಾಂಖ್ಯಯೋಗ ಮತ್ತೆ ಕರ್ಮಯೋಗದ ಶ್ರೇಷ್ಠತೆಯ ಬಗ್ಗೆ ಅರ್ಜುನ ಪ್ರಶ್ನೆಯನ್ನ ಕೇಳಿದಾನೆ. ಸಾಂಖ್ಯಯೋಗ ಮತ್ತೆ ಕರ್ಮಯೋಗದ ಶ್ರೇಷ್ಠತೆ ಏನು, ಅದ್ರ ಬಗ್ಗೆ ಏನೋ ಒಂದು ಪ್ರಶ್ನೆ ಕೇಳಿದಾನೆ. ಎರಡನೇ ಶ್ಲೋಕದಲ್ಲಿ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಭಗವಂತ ಸಾಂಖ್ಯಯೋಗ ಮತ್ತೆ ಕರ್ಮಯೋಗ ಎರಡನ್ನೂ ಕೂಡ ಶ್ರೇಯಸ್ಕರ ಅಂತ ತಿಳಿಸಿ, ಅಂದ್ರೆ ಈಗ ಕೆಲವರಿಗೆ ಸಾಂಖ್ಯಯೋಗದಲ್ಲಿ ಆಸಕ್ತಿ ಇರುತ್ತೆ, ಕೆಲವರಿಗೆ ಕರ್ಮಯೋಗದಲ್ಲಿ ಆಸಕ್ತಿ ಇರುತ್ತೆ. ಸೊ ಎರಡೂ ಮಾಡಿದ್ರೆ ಒಳ್ಳೇದೆ, ಅದು ಮಾಡಿದ್ರೂ ಪರವಾಗಿಲ್ಲ, ಇದು ಮಾಡಿದ್ರೂ ಪರವಾಗಿಲ್ಲ, ಎರಡೂ ಕೂಡ ಶ್ರೇಯಸ್ಸು ಅಂತ ತಿಳಿಸಿ, ಆಮೇಲೆ ಕರ್ಮ ಸನ್ಯಾಸಕ್ಕಿಂತ ಕರ್ಮ ಯೋಗನೇ ಶ್ರೇಷ್ಠ ಅಂತ ತಿಳಿಸಿದಾನೆ. ನೋಡಿ, ಯಾವುದು ಇಂಪಾರ್ಟೆಂಟು ಅಂತ ಹೇಳ್ತಾ ಹೋಗ್ತಾನೆ. ಆದರೆ ನಮಗೆ ಯಾವುದು ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅದನ್ನು ನಾವು ಮಾಡ್ಕೊಂಡು ಹೋಗಬೇಕು. ಇಲ್ಲಿ ನೋಡಿ, ಕರ್ಮ ಸನ್ಯಾಸವನ್ನು ಹೇಳಿ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗನೇ, ನನ್ನ ಕೆಲಸವನ್ನು ಯೋಗದ ರೀತಿಯಲ್ಲಿ ಮಾಡೋದಿದೆಯಲ್ಲ ಅದೇ ಒಳ್ಳೆಯದು, ಅದೇ ಶ್ರೇಷ್ಠ ಅಂತ ಹೇಳಿದಾನೆ ಅಂತ ಹೇಳ್ತಾ ಇದ್ದಾರೆ ಎರಡನೇ ಶ್ಲೋಕದಲ್ಲಿ. ಇನ್ನು ಮೂರರಲ್ಲಿ ಏನು ಹೇಳಿದಾನೆ, ಕರ್ಮಯೋಗಿಯ ಮಹತ್ವವನ್ನು ಹೇಳಿದಾನೆ. ಮೂರನೇ ಶ್ಲೋಕದಲ್ಲಿ ನಮ್ಗೇನು ಗೊತ್ತಾಗುತ್ತೆ, ಕರ್ಮಯೋಗಿಯ ಮಹತ್ವ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಮಗೆ ಗೊತ್ತಾಗುತ್ತೆ. ಇನ್ನು 4 ಮತ್ತು 5ರಲ್ಲಿ ಸಾಂಖ್ಯಯೋಗ ಮತ್ತು ಕರ್ಮಯೋಗ ಈ ಎರಡರ ಫಲವೂ ಒಂದೇ ಆಗಿರೋ ಕಾರಣ ಎರಡರ ಏಕತೆಯನ್ನ ಅವನು ಪ್ರತಿಪಾದನೆ ಮಾಡಿದಾನೆ. ಸಾಂಖ್ಯಯೋಗ ಮಾಡಿದ್ರೆ ಹೆಚ್ಚಿನ ಫಲ ಸಿಗುತ್ತೆ, ಕರ್ಮಯೋಗ ಮಾಡಿದ್ರೆ ಕಡಿಮೆ ಫಲ ಸಿಗುತ್ತೆ, ಆ ರೀತಿ ಅಲ್ಲ. ನೀವು ಎರಡರಲ್ಲಿ ಯಾವುದು ಮಾಡಿದ್ರೂ ಕೂಡ ಅದರ ಫಲ ಒಂದೇ ಆಗಿರೋದ್ರಿಂದ ಎರಡೂ ಕೂಡ ಒಳ್ಳೆಯದೇ ಅಂತ ಹೇಳಿದಾನೆ. ಆಮೇಲೆ 6ನೇ ಶ್ಲೋಕದಲ್ಲಿ ಏನು ಹೇಳಿದಾನೆ, ಕರ್ಮಯೋಗ ಇಲ್ಲದೆ ಸಾಂಖ್ಯಯೋಗದ ಸಿದ್ಧಿ ಇದೆಯಲ್ಲ ಅದು ತುಂಬ ಕಷ್ಟ ಅಂತ ಹೇಳಿದಾನೆ. ಅಂದರೆ ಏನು, ಈಗ ನಾವು ಸಾಂಖ್ಯಯೋಗವನ್ನು ಮಾಡಬೇಕಾದ್ರೂ ನಾವು ಏನಾದರೂ ಒಂದು ಕೆಲಸ ಮಾಡಬೇಕಲ್ವ, ಅದನ್ನು ಯೋಗದ ರೀತಿಯಲ್ಲಿ ಮಾಡಲೇಬೇಕಾಗುತ್ತೆ. ಅದಕ್ಕೆ ಸಾಂಖ್ಯಯೋಗವನ್ನು ಸಿದ್ಧಿಸ್ಕೋಬೇಕು ಅಂತಂದರೆ ನಾವು ಕರ್ಮಯೋಗವನ್ನು ಅಳವಡಿಸ್ಕೊಳ್ಳೇಬೇಕು, ಇಲ್ಲ ಅಂತಂದರೆ ಅದು ಕಷ್ಟ ಆಗುತ್ತೆ ಅಂತ ಹೇಳಿ ಕರ್ಮಯೋಗದ ಫಲ ನಮಗೆ ತುಂಬ ಲೇಟಾಗಿ ನಮಗೆ ಫಲ ಸಿಗೋದಿಲ್ಲ. ಅಂದರೆ ಏನು, ಬೇಗ ನಮಗೆ ಅದರ ರಿಸಲ್ಟ್ ಸಿಗುತ್ತೆ. ಕರ್ಮಯೋಗದ ಫಲ ವಿಳಂಬನೆ ಇಲ್ಲದೆ ಆ ಭಗವಂತನ ಪ್ರಾಪ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದಾನೆ. ಇನ್ನು 7ನೇ ಶ್ಲೋಕದಲ್ಲಿ ಏನು ಹೇಳಿದಾನೆ, ಕರ್ಮಯೋಗಿಯ ನಿರ್ಲಿಪ್ತತೆಯನ್ನ, ಅಂತಂದರೆ ಕರ್ಮಯೋಗಿ ಆಗಿರೋನು ಹೇಗೆ ಡಿಟ್ಯಾಚ್ ಆಗಿರ್ತಾನೆ, ಅದಕ್ಕೆ ಅಟ್ಯಾಚ್ಮೆಂಟ್ ಇಲ್ಲದೆ ಅವನು ನಿರ್ಲಿಪ್ತತೆಯಲ್ಲಿ ಹೇಗಿದಾನೋ ಅದರ ಬಗ್ಗೆ ಹೇಳಿ 8 ಮತ್ತು 9ನೇ ಶ್ಲೋಕದಲ್ಲಿ ಸಾಂಖ್ಯಯೋಗಿಯ ಅಕರ್ತೃತ್ವದ ನಿರ್ದೇಶನವನ್ನ ಮಾಡಿದಾನೆ. 8 ಮತ್ತು 9ನೇ ಶ್ಲೋಕದಲ್ಲಿ ಏನು ಹೇಳಿದಾನೆ ಭಗವಂತ, ಸಾಂಖ್ಯಯೋಗಿ ಹೇಗೆ ಅಕರ್ತೃತ್ವದಲ್ಲಿರ್ತಾನೆ, ನಾನು ಮಾಡ್ತಾ ಇದ್ದೀನಿ ಅನ್ನೋದೇ ಅವನಲ್ಲಿರೋದಿಲ್ಲ, ಇದೆಲ್ಲ ತಂತಾನಾಗಿ ಶರೀರದಲ್ಲಿ ಆಗ್ತಾ ಇದೆ ಅನ್ನೋದು ಅವನಿಗಿರುತ್ತೆ. ಅಕರ್ತೃತ್ವ ಅಂತ ಇದೆ. ಈಗ ನಾವೆಲ್ಲ ಏನು ಮಾಡ್ತೀವಿ, ನಾವು ಏನೇ ಒಂದು ಸ್ವಲ್ಪ ಕೆಲಸ ಮಾಡಿದ್ರು ಕೂಡ ನಾನು ಮಾಡಿದೆ ಅಂತ ಹೇಳ್ಕೊಳ್ತೀವಲ್ವಾ. ಆದರೆ ಯಾರು ಸಾಂಖ್ಯಯೋಗವನ್ನು ಮಾಡ್ತಿರ್ತಾನೋ, ಸಾಧನೆ ಮಾಡ್ತಿರ್ತಾನೋ, ಅವನು ಅಕರ್ತೃತ್ವಕ್ಕೆ ಬಂದ್ಬಿಟ್ಟಿರ್ತಾನೆ. ಅಂದರೆ ನಾನು ಏನು ಮಾಡಲ್ಲ, ಇದೆಲ್ಲ ಒಂದು ಯಂತ್ರದ ಮೂಲಕ ಆಗ್ತಾ ಇರೋ ಹಾಗೆ ಶರೀರದಲ್ಲಿ ಆ ಕೆಲಸಗಳು ಆಗ್ತಾ ಇದೆ, ಗುಣಗಳ ಪ್ರಭಾವದಿಂದ ಅನ್ನೋದನ್ನ ಅವನು ಅರ್ಥ ಮಾಡ್ಕೊಂಡಿರ್ತಾನೆ. ಆಮೇಲೆ 10 ಮತ್ತು 11ನೇ ಶ್ಲೋಕದಲ್ಲಿ ಭಗವದ್ ಅರ್ಪಣ ಬುದ್ಧಿಯಿಂದ, ಅಂದರೆ ನಾನು ಏನು ಮಾಡ್ತಾ ಇದ್ದೀನೋ ಅದೆಲ್ಲ ಭಗವಂತನಿಗೆ ಅರ್ಪಣೆ ಮಾಡ್ತೀನಿ ಅನ್ನುವಂಥ ಒಂದು ಬುದ್ಧಿಯಿಂದ ಕರ್ಮ ಮಾಡ್ತಾರಲ್ಲ ಅವರು, ಮತ್ತೆ ಕರ್ಮ ಪ್ರಧಾನ ಕರ್ಮಯೋಗಿಯ ಪ್ರಶಂಸೆಯನ್ನ ಮಾಡಿ, ಈಗ ಅವನಿಗೆ ತನ್ನ ಕೆಲಸನೇ ಸರ್ವಸ್ವ ಅಂತ ತಿಳ್ಕೊಂಡಿರ್ತಾನೆ ಕರ್ಮಯೋಗಿ. ಕಾಯಕವೇ ಕೈಲಾಸ ಅಂತೆಲ್ಲ ಹೇಳ್ತೀವಲ್ವ, ಆ ರೀತಿ ಕರ್ಮವನ್ನೇ ಯೋಗದ ರೂಪದಲ್ಲಿ ಮಾಡ್ತಿರ್ತಾನಲ್ಲ ಅವನಿಗೆ ಕರ್ಮವೇ ಪ್ರಧಾನವಾಗಿರುತ್ತೆ. ಅಂಥ ಕರ್ಮಯೋಗಿಯ ಪ್ರಶಂಸೆಯನ್ನ ಮಾಡಿ ಕರ್ಮಯೋಗಿಗಳ ಕರ್ಮಗಳನ್ನು ಆತ್ಮಶುದ್ಧಿಗೆ ಕಾರಣ ಅಂತ ಕೂಡ ಹೇಳಿದ್ದಾನೆ ಭಗವಂತ. ನೋಡಿ, ಸಾಂಖ್ಯಯೋಗಿ ಅಕರ್ತೃತ್ವದಲ್ಲಿ ಇರ್ತಾನೆ ಅಂತ ಹೇಳಿ
ಆಮೇಲೆ ಕರ್ಮಯೋಗಿ ಏನು ಮಾಡ್ತಾನೆ, ಭಗವಂತನಿಗೆ ನಾನು ಎಲ್ಲವನ್ನ ಸಮರ್ಪಣೆ ಮಾಡ್ತೀನಿ, ನಾನು ಏನೇ ಕೆಲಸ ಮಾಡಿದ್ರು ಕೂಡ ಅದೆಲ್ಲ ಭಗವಂತನಿಗೆ ಸಮರ್ಪಣೆ ಅಂತ ಅಂದ್ಕೊಂಡು ಆ ರೀತಿಯ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಕೆಲಸಗಳನ್ನು ಮಾಡ್ತಾನಲ್ಲ, ಅಂಥ ಕರ್ಮಯೋಗಿಗಳ ಕರ್ಮಗಳಿದೆಯಲ್ಲ ಅದೆಲ್ಲ ನಮ್ಮ ಆತ್ಮವನ್ನು ಶುದ್ಧಿ ಮಾಡೋದಕ್ಕೆ ಕಾರಣ ಆಗುತ್ತದು ಅಂತ ಹೇಳಿದಾನೆ. ನಾವು ಆ ರೀತಿ ಸಮರ್ಪಣೆ ಭಾವದಿಂದ ಏನು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವೋ ಅದೆಲ್ಲವೂ ನಮ್ಮ ಆತ್ಮವನ್ನು ಶುದ್ಧಿ ಮಾಡ್ತಾ ಹೋಗುತ್ತೆ. 12ನೇ ಶ್ಲೋಕದಲ್ಲಿ ಕರ್ಮಯೋಗಿಗಳಿಗೆ ನೈಷ್ಠಿಕಿ ಶಾಂತಿಯ ಪ್ರಾಪ್ತಿ ಮತ್ತು ಸಕಾಮ ಭಾವದಿಂದ ಕರ್ಮ ಮಾಡುವವರಿಗೆ ಬಂಧನ ಪ್ರಾಪ್ತವಾಗುತ್ತೆ ಅಂತ ಹೇಳಿದಾನೆ. ಈಗ ಕರ್ಮಯೋಗಿಗಳಿಗೆ ಏನು ಫಲ ಸಿಗುತ್ತೆ, ಯಾಕಂದರೆ ಅವರು ಎಲ್ಲ ಸಮರ್ಪಣೆ ಭಾವದಿಂದ ಮಾಡ್ತಾ ಇರ್ತಾರೆ, ಅವರಿಗೆ ಶಾಂತಿಯ ಪ್ರಾಪ್ತಿ ಆಗುತ್ತೆ. ಅದೇ ಸಕಾಮ ಅಂದರೆ ಏನೋ ಒಂದು ಕಾಮನೆ ಇಟ್ಕೊಂಡು ಕೆಲಸ ಮಾಡ್ತಾರಲ್ಲ ಅಂಥವ್ರಿಗೆ ಏನಾಗುತ್ತೆ, ಇನ್ನೂ ಒಂದು ಬಂಧನ ಅನ್ನೋದು ಅವರಿಗೆ ಸಿಗತ್ತೆ ಅನ್ನೋದನ್ನ ಇಲ್ಲಿ ಹೇಳಿದ್ದಾನೆ. ಇನ್ನು ಮುಂದಿನ ಶ್ಲೋಕಗಳಲ್ಲಿ ಏನು ಹೇಳಿದ್ದಾನೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.